ಸ್ನೇಹಿತರೆ ನಮಸ್ಕಾರ. ಇವತ್ತಿನಿಂದ ಈ 10ನೇ ತರಗತಿಯ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಪಾಠಗಳನ್ನು ಒಂದು ವಿಡಿಯೋ ರೂಪದಲ್ಲಿ ತಮಗೆ ಕೊಡಬೇಕಂತ ನಾನೊಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀತಕ್ಕಂಥ ಅಭ್ಯರ್ಥಿಗಳಿಗೆ ಭೂಗೋಳಶಾಸ್ತ್ರದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳೋಕ್ಕೆ ಬಹಳ ಕಷ್ಟ ಆಕೈತಿ. ಸೊ ಆ ನಿಟ್ಟಿನೊಳಗೆ ಈ ಭೂಗೋಳಶಾಸ್ತ್ರದ ಪರಿಕಲ್ಪನೆಗಳನ್ನು ಭಾಳ ಸರಳವಾಗಿ ತಮಗೆ ಮುಟ್ಟಿಸೋ ಸಲುವಾಗಿ ನಾನು ಈ ವಿಡಿಯೋ ಸರಣಿಗಳನ್ನು ಮಾಡಲಿಕ್ಕೆ ನಿರ್ಧಾರ ಮಾಡೀನಿ. ಸೊ ಹಾಗಾಗಿ ಇವತ್ತಿನಿಂದ ಈ 10ನೇ ತರಗತಿಯ ಭೂಗೋಳಶಾಸ್ತ್ರದ ಮೊದಲನೇ ಪಾಠ ಭಾರತ, ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಈ ಪಾಠದ ಕುರಿತು ನಾವು ಇವತ್ತು ಅಭ್ಯಾಸ ಮಾಡೋಣ. ಸೊ ಮೊಟ್ಟ ಮೊದಲಿಗೆ ಭಾರತ ಪ್ರಪಂಚದೊಳಗೆ ಏಷ್ಯಾ ಖಂಡದ ಒಂದು ದಕ್ಷಿಣ ಭಾಗಕ್ಕೆ ಬರ್ತೈತಿ. ಸೊ ನಿಮಗೆಲ್ಲರಿಗೆ ಗೊತ್ತೈತಿ, ಈ ಭಾರತವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಇದು ನಮಗೆ ಗೊತ್ತಿರಬೇಕು. ನಾವು ಭಾರತ ದೇಶವನ್ನು ಒಂದು ಉಪಖಂಡ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಒಂದು ಖಂಡಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಲಕ್ಷಣಗಳು ಭಾರತ ಒಳಗೊಂಡೈತಿ. ಅಂದ್ರೆ ಒಂದು ಖಂಡದಲ್ಲಿರ್ತಕ್ಕಂಥ ವಿವಿಧ ರೀತಿಯ ವಾಯುಗುಣ, ವಿವಿಧ ರೀತಿಯ ಜನ, ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಿವಿಧ ರೀತಿಯ ಪರ್ವತಗಳು, ನದಿಗಳು, ಈ ರೀತಿ ಒಂದು ಖಂಡಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಲಕ್ಷಣಗಳು ಭಾರತ ಒಳಗೊಂಡಿರುವುದರಿಂದ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಇನ್ನು ಇದಕ್ಕೆ ಭಾರತವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಸೊ ನಮಗೆ ಈ ಪರ್ಯಾಯ ದ್ವೀಪ ಅಂತ ನಾವು ಯಾಕೆ ಕರಿತೀವಿ? ಸೊ ನೀವು ಈ ಭಾರತ ದೇಶವನ್ನು ಮ್ಯಾಪ್ನಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಸೊ ಈ ಕಡೆ ಭಾರತದ ಈ ಕಡೆ ಏನೈತಪ್ಪ ಅಂತಂದ್ರೆ ಅರಬ್ಬಿ ಸಮುದ್ರ ಐತಿ ಪಶ್ಚಿಮ ಭಾಗಕ್ಕೆ. ಕೆಳಗಡೆ ಈ ಕಡೆ ಏನೈತಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರ ಐತಿ. ಪೂರ್ವ ಭಾಗಕ್ಕೆ ಬಂಗಾಳ ಕೊಲ್ಲಿ ಐತಿ. ಸೊ ಈ ರೀತಿ ಭಾರತ ದೇಶದ 3 ಭಾಗ ಅಂದ್ರೆ ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ನೀರಿನಿಂದ ಆವೃತ ಆಗೈತಿ. ಒಂದು ಭಾಗ ಮಾತ್ರ ಏನಾಗೈತಪ್ಪ ಅಂತಂದ್ರೆ ಭೂಭಾಗದಿಂದ ಆವೃತ ಆಗೈತಿ. ಸೊ ಹಾಗಾಗಿ ಭಾರತವನ್ನು ಏನು ಕರಿತೀವಪ್ಪ ಅಂತಂದ್ರೆ ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಸೊ ಈ 2 ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಬೇಕು. ಮೊದಲನೇದಾಗಿ ಯಾವುದಪ್ಪ ಅಂತಂದ್ರೆ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಎರಡನೇದು ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಇನ್ನು ಭಾರತ ದೇಶವನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಯಾವ್ಯಾವ ಹೆಸರುಗಳಿಂದ ಕರಿತೀವಿ? ಭಾರತ ದೇಶವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಇಂಡಿಯಾ ಎಂದು ಕರೆಯುತ್ತೇವೆ. ಇನ್ನೊಂದು ಹೆಸರಿಂದ ಕರಿತೀವಿ, ಏನಪ್ಪ ಅಂತಂದ್ರೆ ಭಾರತ ದೇಶವನ್ನು ಭಾರತ ಎಂದು ಕರೆಯುತ್ತೇವೆ. ಇನ್ನೊಂದು ಹೆಸರೈತಿ, ಏನಪ್ಪ ಅಂತಂದ್ರೆ ಹಿಂದೂಸ್ತಾನ ಎಂದು ಕರೆಯುತ್ತೇವೆ. ಸೊ ಈ ರೀತಿ ಭಾರತ ದೇಶವನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಹಾಗಾದ್ರೆ ಈ ಇಂಡಿಯಾ ಎಂಬ ಪದ ಭಾರತ ದೇಶಕ್ಕೆ ನಾವು ಯಾಕೆ ಕರಿತೀವಪ್ಪ ಅಂತಂದ್ರೆ ಇಂಡಸ್ ಎಂಬ ನದಿ ಭಾರತದಲ್ಲಿ ಹರಿತಾ ಇದೆ. ಸೊ ಇಂಡಸ್ ಅಂದರೆ ಸಿಂಧೂ ನದಿಯಿಂದ ಭಾರತ ದೇಶಕ್ಕೆ ಇಂಡಿಯಾ ಎಂಬ ಪದ ಬಂತು. ನಂತರ ಭಾರತ ದೇಶಕ್ಕೆ ಭಾರತ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಭಾರತದಲ್ಲಿ ಭರತ ಚಕ್ರವರ್ತಿ ಆಳ್ತಿದ್ದ. ಆ ಭರತ ಚಕ್ರವರ್ತಿಯ ನೆನಪಿಗಾಗಿ ನಾವು ಭಾರತವನ್ನು ಭಾರತ ಎಂದು ಕರೆಯುತ್ತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಾದ ನಂತರ
ಈ ಪ್ರಪಂಚದೊಳಗೆ ಭಾರತ ದೇಶ ಎಲ್ಲಿ ಬರ್ತೈತಿಪ್ಪ ಅಂತಂದ್ರೆ ನೋಡ್ರಿ, ಇದು ಇಡೀ ಒಂದು ಭೂಭಾಗ. ಈ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗಿರತಕ್ಕಂಥ ಅಕ್ಷಾಂಶ ಯಾವುದಪ್ಪ ಅಂತಂದ್ರೆ ಸಮಭಾಜಕ ವೃತ್ತ ರೇಖೆ. ಈ ಸಮಭಾಜಕ ವೃತ್ತ ರೇಖೆಯ ಮೇಲಿನ ಭಾಗ ಉತ್ತರ ಗೋಳಾರ್ಧ, ಕೆಳಗಿಂದು ದಕ್ಷಿಣ ಗೋಳಾರ್ಧ. ಸೊ ನಡಬರ್ಕ ಇದು ರೇಖಾಂಶ ಅಂತ ಕರೀತಾರೆ. ಇದು ಗ್ರೀನ್ವಿಚ್ ರೇಖೆ 0 ಡಿಗ್ರಿ. ಈ ಗ್ರೀನ್ವಿಚ್ ರೇಖೆಯ ಈ ಪೂರ್ವ ಭಾಗವನ್ನು ಪೂರ್ವ ಗೋಳಾರ್ಧ ಎಂದು ಕರೆಯುತ್ತೇವೆ, ಇದನ್ನು ಪಶ್ಚಿಮ ಗೋಳಾರ್ಧ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಭೂಮಿಯ ಮೇಲೆ ಭಾರತ ಎಲ್ಲೈತಪ್ಪ ಅಂತಂದ್ರೆ ಭಾರತ ಉತ್ತರಾರ್ಧ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಅಂದ್ರೆ ಸಮಭಾಜಕ ವೃತ್ತದ ಮೇಲಿನ ಭಾಗ ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿದೆ. ಅಂದ್ರೆ ಈ ಗ್ರೀನ್ವಿಚ್ ರೇಖೆಯ ಈ ಕಡೆ. ಸೊ ಇಲ್ಲಿ ಪೂರ್ವ ಭಾಗದಲ್ಲಿ ಇಲ್ಲಿ ಬರ್ತೈತಿ. ಅದರ ಜೊತೆಗೆ ಭಾರತವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತವು 2 ಸಮಭಾಗಗಳನ್ನಾಗಿ ವಿಂಗಡಿಸುತ್ತದೆ. ಸೊ ಇದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೈತಿ. ಈ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನು ಮಾಡ್ತದಪ್ಪ ಅಂತಂದ್ರೆ ಭಾರತವನ್ನು 2 ಸಮಭಾಗಗಳನ್ನಾಗಿ ವಿಂಗಡಿಸ್ತೈತಿ. ಹಾಗಾಗಿ ಇಡೀ ಪ್ರಪಂಚದೊಳಗೆ ನಮ್ಮ ಸ್ಥಾನ ಎಲ್ಲೈತಿಪ್ಪ ಅಂತಂದ್ರೆ ಇಲ್ಲಿದೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಸೊ ಇದು ನಮಗೆ ಗೊತ್ತಿರಬೇಕು. 32,87,263 ಚದರ ಕಿಲೋಮೀಟರ್ ಭಾರತದ ಒಟ್ಟು ವಿಸ್ತೀರ್ಣ. ಸೊ ಈ ವಿಸ್ತೀರ್ಣ ಏನೈತಲ್ಲ, ಇದು ಇಡೀ ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ 2.4% ಭೂಭಾಗವನ್ನು ಹೊಂದೈತಿ. ಪ್ರಪಂಚದ ಒಟ್ಟು ಭೂಭಾಗದ ಕ್ಷೇತ್ರದಲ್ಲಿ ಭಾರತ ಎಷ್ಟು ಭೂಮಿ ಒಳಗೊಂಡೈತಿಪ್ಪ ಅಂತಂದ್ರೆ ಕೇವಲ 2.4% ಪ್ರಮಾಣವನ್ನು ಏನಾಗೈತಪ್ಪ ಅಂತಂದ್ರೆ ಭಾರತ ಇಷ್ಟು ಭೂಮಿಯನ್ನು ಒಳಗೊಂಡೈತಿ. ಹಾಗಾದ್ರೆ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅಂತಂದ್ರೆ 7ನೇ ದೊಡ್ಡ ರಾಷ್ಟ್ರ. ಹಾಗಾಗಿ ಇದಕ್ಕಿಂತಲೂ ಕೂಡ ಭಾರತ ದೇಶಕ್ಕಿಂತಲೂ ಕೂಡ ಪ್ರಪಂಚದಲ್ಲಿ ಇನ್ನೂ ಕೂಡ ಏನಪ್ಪ ಅಂತಂದ್ರೆ 6 ದೊಡ್ಡ ರಾಷ್ಟ್ರಗಳದಾವ. ಪ್ರಪಂಚದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅಂತಂದ್ರೆ 7ನೇ ದೊಡ್ಡ ರಾಷ್ಟ್ರ. ಇಂಥ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳದಾವಪ್ಪ ಅಂತಂದ್ರೆ 28 ರಾಜ್ಯಗಳದಾವ, 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಅದರೊಳಗೆ ದೆಹಲಿ ರಾಷ್ಟ್ರೀಯ ರಾಜಧಾನಿ ಅಂತ ಗುರುತಿಸ್ಕೊಂಡೈತಿ. ಸೊ ಈ ರೀತಿ ನಾವು ಭಾರತ ದೇಶದೊಳಗೆ ಏನಾಗೈತಪ್ಪ ಅಂತಂದ್ರೆ ಇಷ್ಟು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳದಾವ. ಇನ್ನು 2011 ಜನಗಣತಿ ಪ್ರಕಾರ, ಯಾಕಂದ್ರೆ ಇನ್ನೂ ಜನಗಣತಿ ಡಿಕ್ಲೇರ್ ಆಗಿಲ್ಲ, ನಾವು 2011 ಜನಗಣತಿ ಪ್ರಕಾರನೇ ನಾವು ನೋಡ್ಬೇಕಾಗ್ತೈತಿ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಒಳಗೆ 2011 ಜನಗಣತಿ ಪ್ರಕಾರನೇ ಕೊಟ್ಟಾನ. ಸೊ 2011 ಜನಗಣತಿಯ ಪ್ರಕಾರ ಭಾರತ ದೇಶದ ಜನಸಂಖ್ಯೆ ಎಷ್ಟು ಐತಿಪ್ಪ ಅಂತಂದ್ರೆ 121 ಕೋಟಿ ಜನಸಂಖ್ಯೆಯನ್ನು ಹೊಂದೈತಿ. ಸೊ ಈ 121 ಕೋಟಿ ಜನಸಂಖ್ಯೆ ಇಡೀ ಪ್ರಪಂಚದ ಒಟ್ಟು ಜನಸಂಖ್ಯೆಯ 17.5% ಒಳಗೊಂಡೈತಿ. ಅಂದ್ರೆ ಒಂದು 100 ಜನರಲ್ಲಿ 17.5% ಇಂಡಿಯಾದವ್ರು ಅದಾರ. ಹಾಗಾಗಿ ಇಡೀ ಪ್ರಪಂಚದೊಳಗೆ ನಾವು ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಇದೀವಪ್ಪ ಅಂತಂದ್ರೆ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಮೊದಲನೇ ಸ್ಥಾನ ಯಾವುದಪ್ಪ ಅಂತಂದ್ರೆ ಚೀನಾ. ಸೊ ಇದು 2011 ಜನಗಣತಿಯ ಪ್ರಕಾರ. ಸೊ ಈಗ ಮತ್ತೆ ಈ ಜನಸಂಖ್ಯೆ ಏನಾಗೈತೆಪ್ಪ ಅಂತಂದ್ರೆ ಅಂದಾಜು 140 ಕೋಟಿ ತನಕ ಆಗಿರ್ಬೋದು. ಸೊ ಅದು ಜನಗಣತಿ ಆದ ನಂತರ ನಮಗೆ ಅದು ಗೊತ್ತಾಕೈತಿ.
ಸೊ ಈ ರೀತಿ ಭಾರತದ ಬಗ್ಗೆ ಒಂದು ಸಂಕ್ಷಿಪ್ತ ಕೆಲವೊಂದಿಷ್ಟು ಅಂಶಗಳು ನಿಮಗೆ ಗೊತ್ತಾಯಿತು. ಭಾರತ ದೇಶ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದಲ್ಲಿ ಒಳಗೊಂಡಿದೆ ಅಂತ ಬರ್ತೈತಿ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಇಲ್ಲಿ ಗಮನಿಸಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇತ್ತಪ್ಪ ಅಂತಂದ್ರೆ ಇದು ನಿಮಗೆ ಅರ್ಥ ಆಕೈತಿ. ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಯಾರಿಗೆ ಐಡಿಯಾ ಇಲ್ಲ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಐತಿ. ಆ ವಿಡಿಯೋವನ್ನು ನೀವು ನೋಡ್ಕೊಂಡು ಬಂದು ಈ ವಿಡಿಯೋನ ನೀವು ನೋಡಬೇಕು. ಸೊ ಇದು ಸಮಭಾಜಕ ವೃತ್ತ ರೇಖೆ ಐತಿ. ಸಮಭಾಜಕ ವೃತ್ತದ ರೇಖೆಯ ಮೇಲೆ ಈ ರೀತಿ ಇದು 1 2 ಈ ರೀತಿ 90 ಅಕ್ಷಾಂಶಗಳದಾವ. ಇವಕ್ಕೆಲ್ಲ ಏನು ಕರಿತೀವಪ್ಪ ಅಂತಂದ್ರೆ ಉತ್ತರದ ಅಕ್ಷಾಂಶಗಳಂತ ಕರಿತೀವಿ. ಇದು 0 ಡಿಗ್ರಿ. ಸಮಭಾಜಕ ವೃತ್ತದಿಂದ ಕೆಳಗಡೆ 1 2 ಅಂತ ಇಲ್ಲಿ ಕೂಡ ಏನಾಗಿದವಪ್ಪ ಅಂತಂದ್ರೆ 90 ಅಕ್ಷಾಂಶಗಳದಾವ. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ದಕ್ಷಿಣದ ಅಕ್ಷಾಂಶಗಳು. ಸೊ ಹಾಗಾಗಿ ಭಾರತ ನಾವು ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಬರ್ತಾವಂತ ನಾವು ಆಗಲೇ ಹೇಳೀನಿ. ಸೊ ಈ ರೀತಿ ಅಕ್ಷಾಂಶಗಳು ಬರುವಾಗ ಇಲ್ಲಿ ಕೂಡ ಒಂದು ಅಕ್ಷಾಂಶ ಬರ್ತೈತಿ. ಇದು ಕೊನೆಗೆ ಒಂದು ಅಕ್ಷಾಂಶ ಬರ್ತೈತಿ. ಈ ಅಕ್ಷಾಂಶ ಎಷ್ಟೈತಪ್ಪ ಅಂತಂದ್ರೆ ಇದು 8.4 ಡಿಗ್ರಿ ಉತ್ತರದ ಅಕ್ಷಾಂಶದಿಂದ 8.4 ಡಿಗ್ರಿ ಉತ್ತರದ ಅಕ್ಷಾಂಶದಿಂದ 8 9 10 11 12 13 ಹಿಂಗೆ ಟೋಟಲ್ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಮ್ಯಾಲೆ ಒಂದು ಅಕ್ಷಾಂಶ ಇರ್ತೈತಿ. ಇದು 37.6 ಡಿಗ್ರಿ ಉತ್ತರದ ಅಕ್ಷಾಂಶದವರೆಗೆ ಭಾರತ ಹರಡಿಕೊಂಡಿದೆ. ಸೊ ಗಮನಿಸಬೇಕು, 8.4 ಉತ್ತರ ಅಕ್ಷಾಂಶನೇ ಅನ್ಬೇಕು. ಇಲ್ಲಿ ಇದು ದಕ್ಷಿಣಕ್ಕೈತಿ ಅಂತ ತಿಳ್ಕೊಂಡು ಇದು ದಕ್ಷಿಣ ಅನ್ನೋಂಗಿಲ್ಲ. ಯಾಕಂದ್ರೆ ಭಾರತ ಸಮಭಾಜಕ ವೃತ್ತದ ಮೇಲ್ಗಡೆ ಇದೆ. ಈ ಸಮಭಾಜಕ ವೃತ್ತದ ಮೇಲ್ಗಡೆ ಇರತಕ್ಕಂಥ ಎಲ್ಲ ಅಕ್ಷಾಂಶಗಳು ಉತ್ತರದ ಅಕ್ಷಾಂಶಗಳು. ಹಾಗಾಗಿ ಈ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದ ನಡು ಮಧ್ಯದಲ್ಲಿ ಭಾರತ ಕಂಡುಬರುವುದು. ಪ್ರಶ್ನೆ ಕೇಳ್ತಾನೆ ಏನಪ್ಪ ಅಂತಂದ್ರೆ ಭಾರತ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿ ಕಂಡುಬರುತ್ತದೆ ಅಂದರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಕಂಡುಬರುತ್ತದೆ. ಇನ್ನು ಯಾವ 2 ರೇಖಾಂಶಗಳ ಮಧ್ಯದಲ್ಲಿ ಕಂಡುಬರುತ್ತದೆ? ಸೊ ಇಲ್ಲೊಂದು ರೇಖಾಂಶ ಹಾದು ಹೋಗೈತಿ. ಸೊ ಇಲ್ಲೊಂದು ರೇಖಾಂಶ ಹಾದು ಹೋಗೈತಿ. ಸೊ ಇದೇ ರೀತಿ ಇದು 0 ಡಿಗ್ರಿ ರೇಖಾಂಶ. ಈ ರೀತಿ 1 2 3 ಈ ರೀತಿ 180 ಪೂರ್ವದ ರೇಖಾಂಶಗಳು. 1 2 3 ಈ ರೀತಿ 180 ಪಶ್ಚಿಮದ ರೇಖಾಂಶಗಳು. ಸೊ ಭಾರತ ಇಲ್ಲಿ ಬರುವುದರಿಂದ 1 2 3 4 ಸೊ ಇಲ್ಲಿ 68.7 ಡಿಗ್ರಿ ಪೂರ್ವದ ರೇಖಾಂಶದಿಂದ ಅಂದರೆ 0 ಡಿಗ್ರಿಯಿಂದ ಈ ಕಡೆ ಇರತಕ್ಕಂಥ ಎಲ್ಲ ರೇಖಾಂಶಗಳು ಪೂರ್ವದ ರೇಖಾಂಶಗಳು. ಸೊ ಹಾಗಾಗಿ ಭಾರತ ಯಾವ ರೇಖಾಂಶದ ನಡಬರ್ಕ ಬರ್ತೈತೆಪ್ಪ ಅಂತಂದ್ರೆ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯದಲ್ಲಿ ಕಂಡುಬರುವುದು. ಬಹಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಈ ಪ್ರಶ್ನೆ ಕೇಳ್ತಾನೆ, ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಕಂಡುಬರುವುದು? ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಭಾರತ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದವರೆಗೆ ಹಾಗೂ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯದಲ್ಲಿ ಕಂಡುಬರುತ್ತದೆ ಅಂತ ನಾವು ಇಲ್ಲಿ ಹೇಳಬೇಕು. ಇನ್ನು ಭಾರತದ ಈ ಉತ್ತರದಿಂದ ಒಬ್ಬ ವ್ಯಕ್ತಿ ದಕ್ಷಿಣ ತನಕ ಇಲ್ಲಿ ಈ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಒಬ್ಬ ವ್ಯಕ್ತಿ ಬಂದ. ಸೊ ಈ ವ್ಯಕ್ತಿ
ಎಷ್ಟು ಕಿಲೋಮೀಟ್ರ್ ಚಲಿಸ್ದಂಗೆ ಐತಪ್ಪ ಅಂತಂದ್ರೆ 3214 ಕಿಲೋಮೀಟರ್, ಚದರ ಕಿಲೋಮೀಟರ್ ಅಲ್ಲ, ಕಿಲೋಮೀಟರ್ ಚಲಿಸ್ದಂಗೆ ಆಯಿತು. ಅಂದ್ರೆ ಭಾರತ ದೇಶ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ಉದ್ದೈತಪ್ಪ ಅಂತಂದ್ರೆ 3214 ಕಿಲೋಮೀಟರ್ ಉದ್ದೈತಿ. ಆನಂತರ ಪಶ್ಚಿಮದಿಂದ ಪೂರ್ವಕ್ಕೆ ಟೋಟಲ್ ಇದರದ್ದು ಉದ್ದ ಎಷ್ಟಪ್ಪ ಅಂತಂದ್ರೆ 2933 ಕಿಲೋಮೀಟರ್. ಇವೆರಡೂ ಅಂಶಗಳು ನಮಗೆ ಗೊತ್ತಿರಬೇಕು. ಉತ್ತರದಿಂದ ದಕ್ಷಿಣಕ್ಕೆ 3214 ಕಿಲೋಮೀಟರ್, ಪಶ್ಚಿಮದಿಂದ ಪೂರ್ವಕ್ಕೆ 2933 ಕಿಲೋಮೀಟರ್. ಇನ್ನು ಭಾರತ ದೇಶದ ಪಶ್ಚಿಮ ಭಾಗದಲ್ಲಿ ಕೆಲವೊಂದಿಷ್ಟು ದ್ವೀಪಗಳಿದಾವ. ಅವುಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಲಕ್ಷದ್ವೀಪಗಳು ಅಂತ ನಾವು ಕರಿತೀವಿ. ಸೊ ಈ ಲಕ್ಷದ್ವೀಪಗಳು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದೆ. ಇವು ಕೂಡ ನಮ್ಮ ದೇಶದ ದ್ವೀಪಗಳೇ. ಇನ್ನು ಪೂರ್ವ ಭಾಗದಲ್ಲಿ ಕೆಲವೊಂದಿಷ್ಟು ದ್ವೀಪಗಳದಾವ. ಇವಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ನಾವು ಕರಿತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳು ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ದ್ವೀಪಗಳೇ. ಸೊ ಇಲ್ಲಿ 8.4 ಡಿಗ್ರಿ ಏನು ಉತ್ತರ ಅಕ್ಷಾಂಶ ಏನು ಐತಲ್ಲ, ಇದಕ್ಕಿಂತಲೂ ಕೆಳಗೆ ಇಲ್ಲಿ ಒಂದು ನಿಕೋಬಾರ್ ದ್ವೀಪ ಅಂತೈತಿ. ಈ ನಿಕೋಬಾರ್ ದ್ವೀಪ ಏನೈತಲ್ಲ, ಇದು 6.45 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಅಲ್ಲಿ ಕಂಡು ಬರ್ತೈತೆ ನಮಗೆ. ಹಾಗಾಗಿ ಭಾರತದ ಕೊನೆಯ ತುದಿ ಯಾವುದಪ್ಪ ಅಂತಂದ್ರೆ ಇದು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಅದಕ್ಕೆ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಇಂದಿರಾ ಪಾಯಿಂಟ್ ಎಲ್ಲೈತಪ್ಪ ಅಂತಂದ್ರೆ ಮ್ಯಾಪ್ ಒಳಗೂ ಕೂಡ ಪ್ರಶ್ನೆ ಕೇಳ್ತಾನೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇಂದಿರಾ ಪಾಯಿಂಟ್ ಗುರುತಿಸ್ರಪ್ಪ ಅಂತಂದ್ರೆ ಇದು ಇಂದಿರಾ ಪಾಯಿಂಟ್. ಸೊ ಇದು ಭಾರತದಿಂದ ಬಿಟ್ಟು ದೂರ ಇದ್ದರೂ ಕೂಡ ಇದು ಭಾರತ ದೇಶಕ್ಕೆ ಸಂಬಂಧಿಸಿರೋದ್ರಿಂದ ಇದು ಭಾರತದ ಕೊನೆಯ ತುದಿ ಅಂತ ಕರಿತೀವಿ. 6.45 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ಭೂಭಾಗದ ತುದಿ ಎಲ್ಲಿಂದ ಪ್ರಾರಂಭ ಆಕೈತಪ್ಪ ಅಂತಂದ್ರೆ 8.4 ಉತ್ತರ ಅಕ್ಷಾಂಶದಿಂದ ಇಲ್ಲಿಂದ ಸ್ಟಾರ್ಟ್ ಆಕೈತಿ. ಸೊ ಈ ರೀತಿ ಇದು ಭಾರತದ ದಕ್ಷಿಣದ ಕೊನೆಯ ತುದಿ ಇಂದಿರಾ ಪಾಯಿಂಟ್. ಇನ್ನು ಭಾರತದ ಉತ್ತರದ ಕೊನೆಯ ತುದಿ ಯಾವುದಪ್ಪ ಅಂತಂದ್ರೆ ಲಡಾಖ್ನ ಇಂದಿರಾ ಕೋಲ್ ಅಂತ ಕರೀತಾರೆ. ಇಂದಿರಾ ಕೋಲ್ ಅಂತ ಕರೀತಾರೆ. ಸೊ ಇವೆರಡೂ ಅಂಶಗಳನ್ನು ನೀವು ಗಮನಿಸಬೇಕು. ಉತ್ತರದ ತುದಿ ಇಂದಿರಾ ಕೋಲ, ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಅಂತ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಈಗೇನು ನಾವು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಸಂಭಾಷಕ ವೃತ್ತ ರೇಖೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕ್ಟಿಕ್ ವೃತ್ತ, ಅಂಟಾರ್ಕ್ಟಿಕ್ ವೃತ್ತ, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಸೊ ಈ ಭಾರತದ ನಡು ಮಧ್ಯದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಅಕ್ಷಾಂಶ ಐತಿ. ಅದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ದೇಶವನ್ನು ಏನು ಮಾಡ್ತದಪ್ಪ ಅಂತಂದ್ರೆ 2 ಸಮಭಾಗಗಳನ್ನಾಗಿ ವಿಂಗಡಿಸ್ತೈತಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ ರೇಖಾಂಶ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ರೇಖಾಂಶ ಯಾವುದಪ್ಪ ಅಂತಂದ್ರೆ ಅಲಹಾಬಾದ್ ರೇಖೆ ಅಥವಾ ಪ್ರಯಾಗ್ರಾಜ್ ರೇಖೆ ಅಂತ ಕರೀತಾರೆ. ಇದು 82 ಪೂರ್ವ ರೇಖಾಂಶ ಅಂತ ಬರ್ತೈತಿ. ಇದು ಭಾರತದ ಆದರ್ಶ ಕಾಲಮಾನ ರೇಖೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ರೇಖೆ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಅಲಹಾಬಾದ್ ರೇಖೆ ಅಥವಾ ಪ್ರಯಾಗ್ರಾಜ್ ರೇಖೆ ಅಂತ ಕರೀತಾರೆ. ಸೊ ನಮಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಗುರುತಿಸ್ರಪ್ಪ ಅಂತಂದ್ರೆ ಈ ರೀತಿ ಅಡ್ಡಲಾಗಿ ಒಂದು ಗೆರೆ ಎಳಿಬೇಕು. ಮಧ್ಯಭಾಗದಲ್ಲಿ ಅಲಹಾಬಾದ್ ರೇಖೆ ಅಥವಾ 82 ಪೂರ್ವ ರೇಖಾಂಶ ಗುರುತಿಸ್ರಿಯಪ್ಪ ಅಂತಂದ್ರೆ ಮಧ್ಯದೊಳಗೆ, ಅಂದ್ರೆ ನೀವು ಮಧ್ಯದಂದ್ರೆ ಭಾಳ ಜನ ಇಲ್ಲಿ ಮಧ್ಯದ ಹೊಡಿತಾರೆ,
ಆ ರೀತಿ ಅಲ್ಲ. ಯಾಕಂದರೆ ಭೂಭಾಗ ಸ್ವಲ್ಪ ಈ ಕಡೆ ನಮ್ಮ ಭಾರತ ದೇಶ ಹರಡಿಕೊಂಡಿರೋದ್ರಿಂದ ಮಧ್ಯಭಾಗ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಆಕೈತಿ. ಇದು ಭಾರತದ ಮಧ್ಯಭಾಗದಲ್ಲಿ ಕಂಡುಬರತಕ್ಕಂಥ ಒಂದು ರೇಖಾಂಶ, ಅಲಹಾಬಾದ್ ರೇಖೆ. ಸೊ ಇಷ್ಟಾದ ನಂತರ ಇನ್ನು ಭಾರತದ ಭೂಗಡಿ. ಸೊ ಈ ರೀತಿ ಈ ಮೇಲ್ಗಡೆ ಭಾಗ ಏನಪ್ಪ ಅಂತಂದ್ರೆ ಇದೆಲ್ಲ ಏನೈತಂದ್ರೆ ಭೂಮಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ಪ್ರದೇಶ. ಇದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಭೂಗಡಿ ಅಂತ ಕರೀತಾರೆ. ಸೊ ಒಟ್ಟು ಭೂಗಡಿ ಇಲ್ಲಿಂದ ಪ್ರಾರಂಭವಾಗಿ ಇದು ಎಷ್ಟು ಕಿಲೋಮೀಟ್ರ್ ಐತೆಪ್ಪ ಅಂತಂದ್ರೆ 15,200 ಕಿಲೋಮೀಟರ್ ಭಾರತ ಭೂಗಡಿಯನ್ನು ಹೊಂದಿಕೊಂಡಿದೆ. 15,200 ಕಿಲೋಮೀಟರ್. ಇನ್ನು ಈ ಕಡೆಯಿಂದ ಈ ಕಡೆ ನಾವು ಇದು ಬಂದೇವಪ್ಪ ಅಂತಂದ್ರೆ ಇದಕ್ಕೆ ಕರಾವಳಿ ಪ್ರದೇಶ ಅಂತ ಕರೀತಾರೆ. ಕರಾವಳಿ ಪ್ರದೇಶದ ಒಟ್ಟು ಉದ್ದ ಎಷ್ಟಪ್ಪ ಅಂತಂದ್ರೆ 6,100 ಕಿಲೋಮೀಟರ್. ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಬಿಟ್ಟರೆ 6,100 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಒಳಗೊಂಡೈತಿ. ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಅವುಗಳನ್ನ ಹಿಡ್ಕೊಂಡ್ರೆ 7,516.5 ಕಿಲೋಮೀಟರ್ನಷ್ಟು ಭಾರತ ಒಟ್ಟು ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ ಅಂತ ನಾವು ಹೇಳಬೇಕು. ಇನ್ನು ಭಾರತ ದೇಶದ ನೆರೆ ರಾಷ್ಟ್ರಗಳು ಯಾವುವು? ಒಟ್ಟು ಭಾರತ ದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಒಟ್ಟು ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ 7. ಇನ್ನು ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟು ರೀ? 2. ಒಟ್ಟು ನಮ್ಮ ನೆರೆ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ 7 + 2 9 ರಾಷ್ಟ್ರಗಳು ನಮ್ಮ ನೆರೆ ಹೊರೆಯ ರಾಷ್ಟ್ರಗಳು ಅಂತ ಕರಿತೀವಿ. ಸೊ ಇಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಬರ್ತೈತಿ. ಇಲ್ಲಿ ಚೀನಾ, ನೇಪಾಳ್ ಮತ್ತು ಭೂತಾನ್ ಅಂತ ಬರ್ತೈತಿ. ಇಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಅಂತ ಬರ್ತೈತಿ. ಕೊನೆಗೆ ಇಲ್ಲಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳಂತ 2 ಬರ್ತೈತಿ. ಒಟ್ಟು 9 ರಾಷ್ಟ್ರಗಳು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಇಷ್ಟು ಭಾರತ ದೇಶದ ಭೌಗೋಳಿಕ ಸ್ಥಾನವನ್ನು ಕುರಿತು ಇಷ್ಟು ಅಂಶಗಳು ನಮಗೆ ನೆನಪಿಟ್ಕೊಳ್ಬೇಕು. ಸೊ ಇದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಕೈತಿ. ಎಲ್ಲಿ ಅರ್ಥ ಆಗೋದಿಲ್ಲ ಅಲ್ಲಿ ವಿಡಿಯೋವನ್ನು ಪೌಸ್ ಮಾಡಿ ನೀವು ಸ್ವಲ್ಪ ಗಮನಿಸಬೇಕು. ಸೊ ಭೂಗೋಳಶಾಸ್ತ್ರದ ಒಂದು ವಿಷಯಗಳನ್ನು, ಒಂದು ಪರಿಕಲ್ಪನೆಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡೇವಪ್ಪ ಅಂತಂದ್ರೆ ಅದು ಬಹಳ ಕಾಲ ಅದು ನಮಗೆ ನೆನಪಿಡ್ತೈತಿ. ಇದು ಒಂಥರ ಹೆಂಗಪ್ಪ ಅಂತಂದ್ರೆ ಸೈನ್ಸ್ ಇದ್ದಂಗೆ. ಸೊ ಹಾಗಾಗಿ ಈ ಮೊದಲನೇ ವಿಡಿಯೋವನ್ನು ತಮಗೆಲ್ಲರಿಗೂ ಕೂಡ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ಇನ್ನು ಇದರ ಮುಂದುವರಿದ ಭಾಗವನ್ನು ನಾನು 2-3 ದಿನಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಕೈತಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ವಿಡಿಯೋದ ಒಂದು ಪ್ರಯೋಜನವನ್ನು ಪಡ್ಕೊಳ್ರಿ. ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿರಿ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.